ಹೌದು ಸ್ವಾಮಿ. ಬೆಗವೇನಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶೆಟ್ರುಗಳ ಹಾವಳಿ ದೀಪಾವಳಿ ಅಂತ ಹೇಳ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಕೂಡ ಒಬ್ರು ಶೆಟ್ರು ವಿನ್ ಆಗಿದ್ರು. ಸೊ ಅದರ ಬಗ್ಗೆ ನಾನು ಮಾತನಾಡಿಸ್ತೀನಿ. ಏನ್ ಅನ್ಸುತ್ತೆ ನಿಮ್ಗೆ? ಈಗ ಶೆಟ್ರುಗಳೇ ವಿನ್ ಆಗಿದ್ದಾರೆ 7 ಹಾಗೇನೆ 9. ಬಟ್ ಅದೇ ಅದು ಶೆಟ್ರು ಅಂತ ವಿನ್ ಆಗಿರಲ್ಲ, ಕ್ಯಾರೆಕ್ಟರ್ ಇಷ್ಟ ಆಗಿದ್ದಕ್ಕೆ ವಿನ್ ಆಗಿರ್ತಾರೆ. ಅಲ್ಲ, ಅದೆಲ್ಲ ಈಗ ಟ್ರೋಲ್ ಆಗಿರುವಂತದ್ದು. ಅಂದ್ರೆ ಟ್ರೋಲ್ ಮೀನ್ಸ್ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಎಲ್ಲ ಕಡೆ ಶೆಟ್ರುಗಳದೆಲ್ಲ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲ, ಖುಷಿ ಆಗುತ್ತೆ. ಬಟ್ ಅವ್ರ ವ್ಯಕ್ತಿತ್ವ ಅಂದ್ರೆ ಯಾರೆಲ್ಲ ಶೆಟ್ರು ವಿನ್ ಆಗಿದ್ದಾರೆ ಅವ್ರ ವ್ಯಕ್ತಿತ್ವ ಖುಷಿಯಾಗಿ ವಿನ್ ಆಗಿರ್ತಾರೆ, ನಾಟ್ ಬಿಕಾಸ್ ಓನ್ಲಿ ಶೆಟ್ರು. ಸೊ ನಂದು ಹಂಗಾಗಿರುತ್ತೆ ಅಂತ ಅನ್ಕೋತೀನಿ ನಾನು. ಎಸ್, ಒಬ್ಬ ಕಾಲರ್ ಇದಾರೆ, ಮಾತಾಡ್ಸೋಣ. ಹ್ಯಾಪಿ ನ್ಯೂ ಇಯರ್. ಕೇಳಿಸ್ತಾ ಇದೆಯಾ? ಹ್ಯಾಪಿ ನ್ಯೂ ಇಯರ್ ರೀ. ಹೆಂಗಿದಿರ್ರಿ? ನಾನ್ ಚಲೋ ರೀ, ನೀವ್ ಹೆಂಗದಿರಿ? ನಾವ್ರ ಆರಾಮ್ರಿ. ಏ ನೀವ್ ಬಿಡ್ರಿ, ತಗೋರಿ. ಅಲ್ಲ ಅಣ್ಣಾರ ಕೊಡ್ರಿ. ಏ ಕೊಟ್ಟಿರಿ. ಇಲ್ಲಪ್ಪ, ಮಾತಾಡಿ. ಹಲೋ ರೂಪಿಸಣ್ಣ, ಅಣ್ಣ, ಹೆಂಗಿದ್ರಣ್ಣ? ಚಲೋದಿರಿ ಅಣ್ಣ. ಎಷ್ಟು ಓದಾಕ್ತಿವಿ ನಮ್ಮ ಮನ್ಯಾಗ ಎಲ್ಲಾರು. ನಮ್ಮ ಅಮ್ಮ ಅಣ್ಣ ನೋಡ ರೂಪಣ್ಣ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು. ನೀವು ವೋಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅವ್ರಿಗೆ ಅರ್ಥ ಆಗಿಲ್ಲ ಅಂತ ನೀವು ಮಾತಾಡಿದ್ದೀಗ. ರೂಪಣ್ಣ ಏನ್ ಚಲೋ ಡ್ಯಾನ್ಸ್ ಮಾಡಿ. ರೂಪಣ್ಣ ನೀನ್ ಸಿಕ್ಸ್ ಬೇಕು. ನಾ ಫ್ಯಾನ್ ಆಗಿಲ್ಲ, ಜಿಮ್ ಸೇರ್ಕೊಂಡಿಲ್ಲ ನೋಡ. ಯಾರು ಶೈನ್ ಶೆಟ್ಟಿನಾ? ಪಾಪ ಅವ್ರು ಅಷ್ಟು ಚೆನ್ನಾಗಿ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಾರೆ. ಅವ್ರಿಗೂ ಓಟ್ ಹಾಕಿ ಮರ್ಯ. ಅವ್ರಿಗೆ ಓಟ್ ಹಾಕಿದಾರಂತೆ ನೋಡಿ. ಅರುಣ್ ಸಾಗರ್ ಅವರ ಹಾಕಿದ್ವಿ. ನಾನಿಗೆ ಮದ್ವೆ ಕೊಟ್ಟಿರೋ ಹೆಣ್ಣು ಶೆಟ್ರ. ಯಾರಿದು? ನನ್ಗೆ ಏನ್ ಗೊತ್ತು, ನಿಮ್ ಫ್ಯಾನ್ ಅಂತ ಹೇಳಿ ಕಾಲ್ ಮಾಡಿದ್ರಪ್ಪ ಅವರು. ಅಲ್ಲ, ಇದು ನನ್ಗೆ ಅರುಣ್ ಸಾಗರ್ ಅವರ. ನೀವೇ ಮಾತಾಡಿರೋದು ಈಗ. ಹಲೋ, ಇರ್ರಿ ನನ್ ಲವರ್ ಮಾತಾಡ್ತಾರಂತಿರ್ರಿ. ಅರುಣಣ್ಣ, ಇದು ಅರುಣಣ್ಣ. ಇಲ್ಲ, ಏನೋ ಸೌಂಡ್. ಪಪ್ಪ ಮಾತಿರ್ನು ಶೈನ್ ಶೆಟ್ಟಿ ಪಪ್ಪ ಮಾತಾಡ್ತ ಹೇಳಕ್ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು, ಬಟ್ ಶೈನ್ ಅವರು ಇದು ಯಾವ ಟೋನಲ್ಲಿ ಮಾತಾಡ್ತಾರೆ? ಶೈನ್ ಶೆಟ್ಟಿ ಅವರು, ಥ್ಯಾಂಕ್ ಯು. ವೆಲ್ಕಮ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಈ ಒಂದು ವರ್ಷ ಸೆಲೆಬ್ರೇಟ್ ಮಾಡ್ಲಿಕ್ಕೆ 2 ವಿಚಾರ. ಒಂದು ನಿಮ್ಮ ಗೆಲುವು, ಇನ್ನೊಂದು ಹೊಸ ವರ್ಷ. ಹೌದು, ಕರೆಕ್ಟ್. ಅಂಡ್ ನನಗೆ ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ರು ಗೊತ್ತಾ? ಅದ್ರಲ್ಲಿ ನಿಮ್ಮನ್ನ ನೋಡ್ಬೇಕಾದ್ರೆ 2 ಚಟ್ಟಿ ಇದಾರೆ, ಇನ್ನೊಂದು ಚಟ್ಟಿ ಬರ್ತಾರ ಅನ್ನೋದೆಲ್ಲ ಬರ್ತಾ ಇತ್ತು. ಅಂಡ್ ನಿಮ್ ಪರ್ಫಾರ್ಮೆನ್ಸ್ ಅಂತೂ ಸಕ್ಕದಾಗಿತ್ತು ಮೊನ್ನೆ. ನೋಡಿದೀನಿ, ಬಾಯಿ ಕಳ್ಕೊಂಡು ನೋಡ್ತಿದ್ರಲ್ಲ. ನನಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ. ಅಲ್ಲ, ಈ ತರನು ಡ್ಯಾನ್ಸ್ ಮಾಡ್ಬೋದಾ ಅಂತ ನೀವು ನೋಡ್ತಾ ಇದ್ರಿ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಡ್ಯಾನ್ಸೇ ಮಾಡಿಲ್ಲ ಅಂತ ಹೇಳಿ ರಾಕೇಶ್ ಅವ್ರು ಕೂಡ ಇದಾರೆ. ಶೈನ್ ಶೆಟ್ಟಿ ಅವರೇ, ರಾಕೇಶ್ ಅವರೇ, ಕಂಗ್ರಾಚುಲೇಷನ್ಸ್ ಟು ಯು ಟು. ನನ್ನ ಪ್ರಕಾರ ಥ್ಯಾಂಕ್ ಯು ಶೈನ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ನೀವು ಕೂಡ. ನಾನು ತುಂಬಾ ಫಾಲೋ ಮಾಡಿಲ್ಲ ಸೀಸನ್, ಬಟ್ ದೆನ್ ಎಷ್ಟು ನೋಡಿದೀನೋ ಅಷ್ಟರ ಮಟ್ಟಕ್ಕೆ ನನ್ಗೆ ನಿಮ್ಮ ವ್ಯಕ್ತಿತ್ವ, ನೀವು ನಿಮ್ ಕನ್ಸಿಸ್ಟೆಂಟ್ ಆಗಿದ್ದಂತ ರೀತಿ ಪ್ರತಿಯೊಂದು ಬಹಳ ಇಷ್ಟ ಆಗಿದೆ. ಫಸ್ಟ್ ಆಫ್ ಆಲ್, ಟಾಪ್ 5 ಯಾರೆಲ್ಲ ಬಂದು ಕುತ್ಕೊಳ್ತಾರೋ ದೇ ಡಿಸರ್ವ್ ಅ ಲಾಟ್. ಇಟ್ಸ್ ನಾಟ್ ಈಸಿ. ಅಷ್ಟು ದಿವಸಗಳ ಕಾಲ ನೀವು ಅಲ್ವಾ? ಸೊ ಯಾ, ವೆರಿ ಹ್ಯಾಪಿ ಫಾರ್ ಯು, ಆಲ್ ಆಫ್ ಯು. ಶೈನ್ ಶೆಟ್ಟಿ ಅವರು, ರೂಪೇಶ್ ಥ್ಯಾಂಕ್ ಶೆಟ್ಟಿ, ಯು ಸೋ ಮಚ್ ಶೈನ್. ವೆರಿ ಸ್ವೀಟ್ ಆಫ್ ಯು. ಅಂಡ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಿಜ ಇಷ್ಟ ಆಯ್ತು. ಇಟ್ ವಾಸ್ ವೆರಿ ಕ್ಯೂಟ್. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್. ಶೈನ್ ಶೆಟ್ಟಿ ಅವ್ರೀಗ ದೀಪಿಕಾ ಅವರು ಕೂಡ ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಪಾಪ ಅವ್ರಿಗೆ ಡಾನ್ಸ್ ಬರ್ತಿರ್ಲಿಲ್ಲ, ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಯಾರಿಗೋಸ್ಕರ ಪ್ರಾಕ್ಟೀಸ್ ಮಾಡಿದ್ದು ಅಂತ ಹೇಳಿ? ನಾನು ಟಿವಿಯಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಷ್ಟು ಲಕ್ಷಗಳ ಜನ ನೋಡ್ತಾ ಇರ್ತಾರೆ. ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ನೋಡ್ಬೇಕು ಜನರು, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಷ್ಟೇನಾ ಶೈನ್ ಅವರೇ? ಅಷ್ಟೇ ಅಲ್ಲ, ನನಗೆ ಪರ್ಸನಲ್ ಆಗಿ ದೀಪಿಕಾ ಅವ್ರಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಇದ್ರೆ ಅಷ್ಟೇ ಯಾಕೆ ಪ್ರಾಕ್ಟೀಸ್ ಮಾಡ್ತೀನಿ? ಲಾಜಿಕ್. ಬಟ್ ಏನೇ ಹೇಳಿ, ನಿಮ್ ಲುಕ್ ಅಂಡ್ ನಿಮ್ಮ ಡ್ಯಾನ್ಸ್ ಸಕ್ಕದಾಗಿತ್ತು ಆಕ್ಚುಲಿ. ಥ್ಯಾಂಕ್ ಯು ರೂಪೇಶ್. ಶೈನ್ ಅನ್ಕೊಂಡಿದ್ರ ರೂಪೇಶ್ ಶೆಟ್ಟಿ? ಬೇಜಾರು ಮಾಡ್ಕೊಳ್ಳಲ್ಲ, ಆದ್ರೂ ಪರವಾಗಿಲ್ಲ. ಥ್ಯಾಂಕ್ ಯು. ಏನಾಯ್ತು? ಓಕೆ, ಕಂಗ್ರಾಚುಲೇಷನ್ಸ್ ರೂಪೇಶ್. ಶೈನ್ ನಾನ್ ಕೇಳ್ತಿರೋದು, ರೂಪೇಶ್ ಶೆಟ್ಟಿ ಅವರ ಆ ಕ್ಷಣವರೆಗೂ ಬಂದ್ರಲ್ಲ, ನಿಮ್ಗೆ ಆ ಮೊಮೆಂಟ್ ಅಲ್ಲಿ ನೀವ್ ಅಲ್ಲಿ ಇದ್ರಲ್ಲ, ಈಗ ಇಬ್ರು ಕೂಡ ಸೇಮ್ ಪೊಸಿಷನ್ ಇದ್ರಿ ಆವಾಗ, ನೀವು ಕೂಡ ವಿನ್ನರ್, ಈಗ ಇವರು ಕೂಡ ವಿನ್ನರ್. ಏನ್ ಅನ್ಸ್ತು ಆ ಮೊಮೆಂಟ್ ವರ್ಗು ಬಂದಂತ ಸಂದರ್ಭದಲ್ಲಿ? ವಿನ್ ಆಗಬಹುದು ಅಥವಾ ಏನಾಗಬಹುದು ಅಂತ ಏನ್ ಅನ್ಸ್ತು ನಿಮ್ಗೆ? ನನ್ ಪ್ರಕಾರ ಲಾಸ್ಟ್ ಇಬ್ರು ಇರ್ತಾರಲ್ಲ ಮನೆ ಹೊರಗಡೆ, ಅವ್ರಿಬ್ರನ್ನ ಕರ್ಕೊಂಡು ಹೋಗೋದಕ್ಕೆ ಸುದೀಪ್ ಸರ್ ಬರ್ತಾರೆ, ಬಂದು ಅವ್ರನ್ನ ಮನೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ.
ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ನಿಲ್ಸ್ತಾರೆ. ಹ್ಮ್ ಸೊ ಸುದೀಪ್ ಸರ್ ಮನೆ ಒಳಗಡೆ ಬಂದು ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಾರ್ಥಕತೆ ಇರುತ್ತೆ ಅಷ್ಟು ದಿವಸಗಳ ಒಂದು ಜರ್ನಿಗೆ. ಹೌದು ಸೊ ಗೆಲುವು ಅನ್ನೋದು ಏನಾಗತ್ತೆ ಅನ್ನೋದು ತಲೆಯಲ್ಲಿ ಇರಲ್ಲ. ಬಟ್ ದೆನ್ ಇಷ್ಟು ದಿವಸಗಳ ಕಾಲ ಇಲ್ಲಿದ್ವಿ, ಈಗ ಸುದೀಪ್ ಸರ್ ಬಂದು ನಮ್ಮನ್ನ ಹೊರಗಡೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಆ ಒಂದು ಗುಂಗಲ್ಲೇ ಇರ್ತೀವಿ ಹೊರತಿ ಆ ಸ್ಟೇಜ್ ಮೇಲೆ ಕೈ ಹಿಡ್ಕೊಳ್ಳೋ ಟೈಮ್ ತನಕ ಇನ್ನು ನಾನ್ ಗೆಲ್ತೀನ, ನಾನ್ ಗೆಲ್ಬೇಕು ಅಥವಾ ಅವ್ನ್ ಗೆಲ್ತಾನ, ಆ ವಿಚಾರದ ಬಗ್ಗೆ ತಲೆ ಹೋಗಿರಲ್ಲ. ನಿಜ ಐ ಫೀಲ್ ದ ಮೊಮೆಂಟ್ ಅವ್ರಿಬ್ರು ಕೈ ಹಿಡ್ಕೊಂಡು ಎತ್ತಬೇಕು ಇನ್ನೇನು ಅನ್ನೋ ಟೈಮ್ ಮಾತ್ರ ಗೆಲುವಿನ ಬಗ್ಗೆ ಬರುತ್ತೆ. ಗೆಲ್ಬೇಕು ನಾನ್ ಗೆಲ್ಬೇಕು ಅನ್ನೋದು ಬರುತ್ತೆ ಹೊರತು ಅಲ್ಲಿ ತನಕ ಬರಲ್ಲ. ಅಲ್ಲಿ ತನಕ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಿಕಾಸ್ 98-100 ದಿನಗಳ ಕಾಲ ನೀವು ಮನೆ ಒಳಗಡೆ ಇರ್ತೀರಾ, ಏನು ಕಮ್ಯುನಿಕೇಶನ್ ಇಲ್ಲ ಹೊರಗಡೆ. ಅಂಡ್ ಅಲ್ಲಿಂದ ಹೊರಗಡೆ ಬರ್ತಾ ಇರೋದು ದಟ್ ನಿಮ್ಮನ್ನ ಹೊರಗಡೆ ಕರ್ಕೊಂಡ್ ಬರ್ತಾ ಇರೋದು ಕಿಚ್ಚ ಸುದೀಪ್ ಅವರು. ಸೊ ಆ ಒಂದು ಗುಂಗಿಂದನೇ ನಿಮ್ಗೆ ಇನ್ನು ಗೆಲುವಿನ ಗುಂಗು ತನಕ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ಎಸ್ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ನಮ್ ಜೊತೆ ಮಾತನಾಡಿದಕ್ಕಾಗಿ, ಎಲ್ರಿಗೂ ವಿಶ್ ಮಾಡಿದಕ್ಕಾಗಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಬ್ರದರ್. ಬಟ್ ಇಲ್ಲಿಂದ ಅಸಲಿ ಆಟ ಶುರು. ಖಂಡಿತ ನಿಮ್ಮನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗ್ತೀವಿ. ಆಗಿತ್ತು ಸೂಟ್ ಕೇಸು ಮತ್ತೆ ಟ್ರೋಫಿ ಅಷ್ಟೇ ಹೆವಿ ಆಗಿ ಇನ್ ಮುಂದೆ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿನ ನಿಭಾಯಿಸುವಂತ ಶಕ್ತಿ ನಿಮ್ಗೆ ಸ್ವಾಮಿ ಕೊರಗಜ್ಜ ಕೊಡ್ಲಿ. ಅಂಡ್ ಸೊಲ್ಮೇಲೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಎಸ್ ರಾಕೇಶ್ ಅವ್ರ, ಈಗ ಈ ಕ್ಷಣದ ಮೊಮೆಂಟ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಲಾಸ್ಟ್ ಮೂಮೆಂಟ್ ವರೆಗೂ ಬರ್ತೀವೋ ಇಲ್ವೋ ಅನ್ನುವಂತಹ ಯೋಚನೆಗಳಿರುತ್ತೆ ಅಂತ ಹೇಳಿ. ಸೊ ಟಾಸ್ಕ್ ಅಂತ ಬಂದಾಗ ನೀವೆಲ್ಲವನ್ನ ಕೂಡ ನೀವು ಕೂಡ ಅಷ್ಟೇ ಯಾವ ರೀತಿಯಾಗಿ ರೂಪೇಶ್ ಅವರಿಗೆ ಸುದೀಪ್ ಸರ್ ಹೇಳಿದಂತಹ ಮಾತು ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ಯೋಚನೆ ಮಾಡಿದ್ರು. ನಿಮ್ಗೆ ಅದೇ ರೀತಿಯಾಗಿ ಖುಷಿ ಕೊಟ್ಟಂತಹದ್ದು, ಹೌದು ನಾನು ಈ ಟಾಸ್ಕ್ ನಂಗೆ ಬಹಳ ಖುಷಿ ಅಂತ ಅನ್ಸಿದ್ದು, ಅಥವಾ ನನಗೆ ಇದು ಬೇಜಾರಾಯ್ತಪ್ಪ ಇದ್ರಲ್ಲಿ ನಾನು ಇನ್ನೂ ಪರ್ಫಾರ್ಮ್ ಮಾಡಬಹುದಾಗಿತ್ತು ಅಂತ ಅನ್ಸಿದ್ದು, ಇದೆಲ್ಲದರ ಬಗ್ಗೆ ಈಗ ಒಂದ್ ಕ್ಷಣ ನೆನಪಿಸ್ಕೊಳ್ಳೋದಾದ್ರೆ? ಒಂದ್ ಕ್ಷಣ ನೆನ್ಸ್ಕೊಳ್ಳೋದಾದ್ರೆ ಒಂದ್ ಟಾಸ್ಕ್ ನಾನು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಕೊನೆ ಕಂಪ್ಲೀಟ್ ಮಾಡಕ್ ಆಗಲ್ಲ ನನ್ಗೆ. ಹೌದು ಆಗಲ್ಲ ಅಂತ ಬಿಟ್ಬಿಡ್ತೀನಿ. ಆಗದೇ ಇಲ್ಲ ಅಂತ ಹೇಳ್ತೀರಿ ನೀವು. ಅದು ಒಂದು ಹೌದು, ನನ್ಗೆ ಅದು ಏನೋ ಸೆಟ್ ಆಗಿಲ್ಲ ಅಂದ್ರೆ ನನ್ಗೆ ಆಗಿಲ್ಲ ಅಷ್ಟೇ. ಕೆಲವು ಟಾಸ್ಕ್ಗಳು ಹಂಗೆ ಕೆಲವು ಟಾಸ್ಕ್ ಅದು ನನ್ಗೆ OTT ಒಂದ್ಸಲ ಆಗಿತ್ತು. ಅದು ಬೇರೆ ಎಷ್ಟೇ ಟಾಸ್ಕ್ ಏನೇ ಆಡಿದ್ರು ಕೆಲವು ಟಾಸ್ಕ್ ಅದೇನೋ ಅದು ನನ್ಗೆ ಸೆಟ್ಟೇ ಆಗಲ್ಲ. ಸೊ ಇಟ್ಸ್ ಓಕೆ. ಅದೊಂದು ಸ್ವಲ್ಪ ಆ ಮೂಮೆಂಟ್ ನಂಗೆ ತುಂಬಾ ಜ್ಞಾಪಕ ಇರುತ್ತೆ. ಅಂಡ್ ಬೆಂಕಿ ಹಚ್ಚೋದು ಇದಂತೂ ತುಂಬಾ ಹೊತ್ತು ಸ್ಪಾರ್ಕ್ ಬರ್ತಾ ಇದೆ, ಕಿಡಿ ಹಾರ್ತಾ ಇದೆ, ಅದು ಕೆಂಡ ಉದುರ್ತಾ ಇದೆ, ಅದು ಏನಾದ್ರೂ ಅದು ಹತ್ಲೇ ಇಲ್ಲ. ಎಷ್ಟೊತ್ತು ಟ್ರೈ ಮಾಡಿದ್ರು ಹತ್ಲಿಲ್ಲ. ಸೊ ದೀಪಿಕಾ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ, ಆಮೇಲೆ ದಿವ್ಯಾ ಒಂದು ಹೆಲ್ಪ್ ಮಾಡ್ತಾಳೆ. ಸೊ ಆ ಮೂಮೆಂಟ್ ತುಂಬಾ ಮೆಮೊರೇಬಲ್ ನನಗೆ. ಓಕೆ, ಸುದೀಪ್ ಅವರು ಕೂಡ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ಸರ್ಪ್ರೈಸ್ ಕೂಡ ಕೊಡ್ತಾರೆ, ಅಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆಯ ವಿಚಾರದಿಂದ ಹಿಡಿದು ಬೇರೆ ಬೇರೆ ರೀತಿಯಾಗಿ. ಸೊ ಅದನ್ನ ನೆನಪಿಸ್ಕೊಳ್ಳೋದಾದ್ರೆ? ಅಡ್ಗೆ ನನ್ಗೆ ಅಷ್ಟು ಅಂತ ಏನ್ ಫುಡ್ಡಿ ಅಲ್ಲ ನಾನು, ಬಟ್ ಅಲ್ಲಿ ಎಷ್ಟು ಡೆಸ್ಪರೇಟ್ ಆಗಿರ್ತೀವಿ ಊಟಕ್ಕಂದ್ರೆ ಕಿಚನ್ ಆಕ್ಚುಲಿ ಅವ್ರು ಅಡ್ಗೆ ಮಾಡೋದು ವಿಡಿಯೋ ನೋಡಿದಾಗ್ಲೇ ಖುಷಿ ಆಗೋಯ್ತು. ಅಂಡ್ ನನಗೆ ಮಾತೇ ಹೊರಡ್ತಾ ಇರ್ಲಿಲ್ಲ. ನಾನು ಬೇರೆ ಎಲ್ಲರೂ ಸೆಲೆಬ್ರೇಟ್, ಎಸ್ಪೆಷಲಿ ರೂಪಿ ಅವ್ರು ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಅವ್ರು ಎಂಜಾಯ್ ಮಾಡ್ತಿದ್ದು ನೋಡ್ಕೊಂಡೆ ಸೈಲೆಂಟ್ ಆಗಿ ಗಬ 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 ಅಂತ ಚೆನ್ನಾಗಿ ಬ್ಯಾಟಿಂಗ್ ಆಡಿದೆ. ಏನನ್ನು ಉಳಿಸ್ಲಿಲ್ಲ ನಾನು, ಎಷ್ಟಾಗುತ್ತೋ ಅಷ್ಟು ತಿಂದು ಮುಗಿಸ್ಬಿಟ್ಟೆ. ಆಮೇಲೆ ಯಾರು ಕೇಳಿದ್? ನೀವ್ ಕೇಳಿದ ಇನ್ನಿದ್ಯಾ ಅಂತ ಹೇಳಿ ಅಲ್ಲಿ ಒಂದ್ಸಲ ಎಲ್ಲರೂ ಕೇಳ್ಕೊಂಡ್ ಬರ್ತಾರಲ್ಲ ಇನ್ನು ನಮ್ಗಿದ್ಯಾ ಅಂತ ಹೇಳಿ. ಅದ್ರ ಆ ಒಂದು ಸಂದರ್ಭದಲ್ಲೂ ಕೂಡ ಆಮೇಲೆ ಒಂದ್ ಕ್ಷಣದಲ್ಲಿ ರೂಪೇಶ್ ಅವರು ಅಳ್ತಾರೆ ಆ ಕ್ಷಣದಲ್ಲಿ, ಅಂದ್ರೆ ನಾನು ಅಂತ ಹೇಳಿ ತಪ್ಪಿಸಿ ಇಡುವಂತಹ ಪ್ರಯತ್ನಗಳೆಲ್ಲ ಆಗತ್ತೆ. ಹೌದು ಬೇಕಾಗಿತ್ತು ಅಲ್ಲಿ ನನ್ಗೆ ನಂದೆ ಅಂತ ಹೇಳಿ. ಆ ತರದೆಲ್ಲ ಸಾಕಷ್ಟು ಮೂಮೆಂಟ್ಸ್ ಕೂಡ ಇದೆ ಅಂತ ಹೇಳಿ ಮಾತನಾಡಿಸ್ತೀನಿ ರಾಕೇಶ್ ಹಾಗೇನೆ ರೂಪೇಶ್ ಅವ್ರ ಜೊತೆ. ನಮ್ ಜೊತೆ ಈಗ ಶರತ್ ಅನ್ನೋರು ಕರೆ ಮಾಡಿದ್ದಾರೆ ಮಂಗಳೂರಿನಿಂದ. ಶರತ್ ಅವರೇ ನಮಸ್ತೆ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಶರತ್ ಅವ್ರ ಏನ್ ಹೇಳೋದಕ್ ಬಯಸ್ತೀರಿ? ಮಾತೇ ಬರ್ತಿಲ್ಲ. ಖುಷಿ ಆಯ್ತಾ ರೂಪೇಶ್ ಮತ್ತು ರಾಕೇಶ್ ಅವ್ರೀಗ? ರೂಪೇಶ್ ವಿನ್ ಆಗಿದ್ದಾರೆ, ರಾಕೇಶ್ ಅವ್ರು ರನ್ನರ್ ಅಪ್ ಆಗಿದ್ದಾರೆ. ತುಂಬಾ ಖುಷಿ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಏನ್ ಹೇಳ್ತೀರಿ? ರೂಪೇಶ್ ಅವ್ರು ಇದಾರೆ, ಮಾತಾಡಿ. ಖುಷಿ. ಹಲೋ ಹಲೋ ಶರತ್ ಎಂಚಲ್ಲಾರು ಸೋಕುಲ್ ಸೌಖ್ಯನಾ? ಓಕೆನಾ? ಸೊ ಹೇಗಾಯ್ತು ಓವರ್ ಆಲ್ ಬಿಗ್ ಬಾಸ್ ಸೀಸನ್ ನೋಡಿ? ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ ಆಗಿದೆ. ಹೌದಾ? ನಿಮ್ ಖುಷಿ ಕಾಣಿಸ್ತಾ ಇದೆ, ಮಾತೇ ಬರ್ತಾ ಇಲ್ಲ ನಿಮ್ಗೆ. ಹೌದು.
ಥ್ಯಾಂಕ್ ಯು ಶರತ್. ರೂಪೇಶ್ ಈಗಾಗಲೇ ಹಂಗೆ ಒಂದಷ್ಟು ಜನರಿಗೆ ಆ ರೀತಿಯಾಗಿ ಅಂದ್ರೆ ಅನ್ಕೊಂಡಿರ್ತಾರೆ, ಆದ್ರೆ ಮಾತಾಡೋದಕ್ಕೆ ಆಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಈಗ ನಾವು ಅಷ್ಟೇ, ಈ ಒಂದು ಕೆಲಸ ಮಾಡ್ಬೇಕು ಅನ್ಕೊಳ್ತೀವಿ, ಕೆಲಸ ಆಗಿರುತ್ತೆ, ನೆಕ್ಸ್ಟ್ ಏನು ಗೊತ್ತಿರೋದಿಲ್ಲ ಅಂತ ಹೇಳಿ. ನಿಮ್ಗೆ ಈ 50 ಲಕ್ಷದ ವಿಚಾರ ಅಂತ ಬಂದಾಗ ನೀವು ಸ್ಟಾರ್ಟಿಂಗ್ ಇಂದಾನೆ 50 ಲಕ್ಷ ಸಿಗುತ್ತಪ್ಪ ಅಂತ ಯೋಚನೆ ಮಾಡಿದ್ರ? ಸಿಕ್ಕಿದ್ರೆ ಹಬ್ಬ ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ನೀವೆಲ್ಲೂ ಹೇಳಿಲ್ಲ, ಯಾಕೆ ಇಲ್ಲಾದ್ರೆ ಹೇಳಿ ಅಲ್ಲ? ಅಲ್ಲ, ನನಗೇನು ಅಂದರೆ ಅದು ದೊಡ್ಡ ಕನಸೋದು. 50 ಲಕ್ಷ ಸಿಗೋದು ಬಿಡಿ, ನಮ್ಗೆ ಟಾಪ್ 5 ಬಂದರೆ ನಾನು ಬಂದಿರೋದು ನಿಮ್ಗೆ ಗೊತ್ತು, ನಮ್ಮೊಂದು ತುಳುನಾಡಿನಿಂದ ಬಂದಿರೋದು. ಅಲ್ಲಿ ಈ ಹೋಲ್ ತುಳುನಾಡನ್ನು ರೆಪ್ರೆಸೆಂಟ್ ಮಾಡಿದಾಗ ಆ ಟಾಪ್ 5 ಬರೋದು ಒಂದು ನಮ್ಮ ಊರಿಗೊಂದು ಮರ್ಯಾದೆ ಕೊಡೋದ್ರ. ಅದಕ್ಕಿಂತ ಕಡಿಮೆ ಅಂದರೆ ಅಯ್ಯೋ ಇವಾಗ ಶೈನ್ ಶೆಟ್ಟಿ ಎಲ್ಲ ಬಂದು ವಿನ್ನೆಲ್ಲ ಆಗಿ ಹೋಗಿದ್ದಾರೆ, ನಾನು ಟಾಪ್ 5 ಬರದೇ ಇದ್ರೆ ತುಂಬ ಬೇಜಾರು ಮಾಡ್ಕೋತಾರೆ, ಅದೆಲ್ಲ ಆಯಿತು ನನಗೆ. ಸೊ ಈ 50 ಲಕ್ಷ ಅದೆಲ್ಲ ತಲೆಗೆ ಬಂದಿಲ್ಲ. ಅದು ಯಾವಾಗ ನಾವು ಟಾಪ್ 2 ಅಲ್ಲಿ ಬಂದ್ವಿ ಆವಾಗ ಅನ್ನಿಸ್ತು ನಾನು ರಾಖಿ ಇಬ್ಬರಲ್ಲಿ ಒಬ್ಬರಿಗೆ 60 ಅಂತೂ. ಅದಕ್ಕಿಂತ ಮುಂಚೆ ಟಾಪ್ 5 ಅಲ್ಲಿ ಇರುವಂತ ಸಂದರ್ಭದಲ್ಲಿ ಸುದೀಪ್ ಸರ್ ಕೇಳ್ತಾರೆ ನಿಮ್ಮ ಹತ್ರ, ಬಿಕಾಸ್ ನನಗೆ ದುಡ್ಡಿಗಿಂತ ಟ್ರಾಫಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಹಾಗಂತ ದುಡ್ಡು ದುಡ್ಡು ಎಲ್ಲರಿಗೂ ಬೇಕು, ಬಟ್ ಅದಕ್ಕಿಂತ ವೆರಿ ಇಂಪಾರ್ಟೆಂಟ್. ಇದು ಬಂದ್ರೆ ದುಡ್ಡು ಬರುತ್ತೆ ಇದರ ಹಿಂದೆಯಿಂದ, ಬಟ್ ಇದು ಬರದೇ ಓನ್ಲಿ ದುಡ್ಡು ಬಂದ್ರೆ ಇದು ದೊಡ್ಡ ಮಿಸ್ ಆಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬಸವಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೊಸ ವರ್ಷದ ಶುಭಾಶಯಗಳು. ತಮಗೂ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಯಾರ ಹತ್ರ ಮಾತಾಡ್ಬೇಕು ಮೇಡಮ್? ನಾವು ಇಬ್ರು ಹತ್ರ ಮಾತಾಡ್ಬೇಕು ಮೇಡಮ್. ರೂಪೇಶ್ ಶೆಟ್ಟಿ ಸರ್ ಕಡೆ ಮಾತಾಡ್ಬೇಕು. ಬಸವ ಅವರೇ, ಹೇಗಿದ್ದೀರಾ? ನಮಸ್ಕಾರ ಸರ್, ನೀವು ಗೆದ್ದಿದ್ದು ಬಹಳ ಖುಷಿ ಆಯ್ತು ಸರ್. ನನಗೂ ನೀವು ಕಾಲ್ ಮಾಡಿ ತುಂಬಾ ಖುಷಿ ಆಯ್ತು. ನಿಮಗ್ ಖುಷಿ ಆಯ್ತಲ್ಲ ನಾನು ಗೆದ್ದಿದ್ದಕ್ಕೆ, ಅದು ನನ್ಗೆ ಇನ್ನೂ ಖುಷಿ ಆಯ್ತು. ಖುಷಿ ಆಯ್ತು ಸರ್. ನಾವು ನೈಟ್ ಫುಲ್ ನಿಮ್ದು ನೋಡೋ ಮಟ್ಟ ನಮ್ಗೆ ಸಮಾಧಾನ ಇಲ್ಲ ಸರ್. ಅಲ್ಲಿ ನಿಮ್ಗೆ ಎಷ್ಟು ಆತಂಕ ಇದೆ ಅದಕ್ಕಿಂತ ಡಬಲ್ ನಮ್ಗಾಗ್ಬಿಟ್ಟಿದೆ ಸರ್ ಇಲ್ಲಿ ಮನೆಯಲ್ಲಿ. ಸೊ ಇವಾಗ ಖುಷಿ ಆಯ್ತಲ್ವಾ? ತುಂಬಾ ಸಪೋರ್ಟ್ ಸರ್. ಪೂರಾ ನಿಮ್ಗೆ ವೋಟಿಂಗ್ ಇದು ಮಾಡಿ ನಾವು ಬಹಳ ಅಂದ್ರೆ ಬಹಳ ಖುಷಿ. ನಿಮ್ ಫ್ಯಾನ್ ಸರ್, ನಾವು ದೊಡ್ಡ ಫ್ಯಾನ್. ಥ್ಯಾಂಕ್ ಯು. ಫ್ಯಾನ್ ಅನ್ಬೇಡಿ, ನನ್ನ ಸಪೋರ್ಟರ್ ಅಷ್ಟೇ. ಫ್ಯಾನ್ ಸರ್ ನಾವು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರಾಕೇಶ್ ಅವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ರಾಕೇಶ್ ಸರ್ ಅವ್ರ ಕಡೆ ಮಾತಾಡ್ತಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಬಸವ ಅವರೇ. ನಮಸ್ತೆ, ನಮಸ್ಕಾರ. ಹೇಗಿದ್ದೀರಾ? ಹೊಸ ವರ್ಷದ ಶುಭಾಶಯಗಳು. ತಮಗೂ ಸರ್, ತಮಗೂ ಶುಭಾಶಯಗಳು ಸರ್. ನೀವು ರನ್ನರ್ ಅಪ್ ಆಗಿದ್ದು, ನೀವು ಗೆದ್ದಿದ್ರೆ ಬಹಳ ಖುಷಿ ಇರ್ತಿತ್ತು ಸರ್ ನಮ್ಗೆ. ಇಬ್ರು ಗೆಲ್ಬೇಕಾಗಿತ್ತಲ್ಲ? ಇಬ್ರು ಗೆದ್ದಿದ್ರೆ ಬಹಳ ಖುಷಿ ಆಗ್ತಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಗೆದ್ದಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಅಂಡ್ ರೂಪ್ ಎಸ್ ಥ್ಯಾಂಕ್ ಯು ಬಸವ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ, ಹಾಗೆ ರೂಪೇಶ್ ಶೆಟ್ಟಿ ಹಾಗೆ ರಾಕೇಶ್ ಅವ್ರ ಜೊತೆ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ರೂಪೇಶ್ ಶೆಟ್ಟಿ, ಈಗ ನಾವು ಮೊದಲಿನ ನೋಡ್ತೀವಿ ಅಂದ್ರೆ ಕರಾವಳಿ ಭಾಗದವರಿಗೆ ಗೊತ್ತಿದೆ ಯಾವ ರೀತಿಯಾಗಿ RJ ಇಂದ ಹಿಡಿದು ನಿಮ್ಮ ಮಾತು, ನಿಮ್ಮ ಹಾಡು, ರ್ಯಾಪ್ ಸಾಂಗ್ಗಳಾಗಿರ್ಬೋದು. ನೀವು ಕೂಡ ಅನೇಕ ಆಲ್ಬಮ್ ಸಾಂಗ್ ಮಾಡಿದಿರಿ, ಸಿನಿಮಾ ಮಾಡಿದಿರಿ, ಗಿರಿಗಿಟ್ಲೆ ಅನ್ನುವಂಥದ್ದು ಹ್ಯೂಜ್ ಸಕ್ಸಸ್ ಅನ್ನು ಕೊಟ್ಟಿರುವಂತಹ ಚಿತ್ರ. ಸೊ ಇನ್ನೊಂದ್ ಕಡೆ ರಾಕೇಶ್ ಅವರನ್ನ ನಾವು ತೆಗೆದುಕೊಂಡ್ರೆ, ನೀವು ಇಬ್ರು ಕೂಡ ಟ್ಯಾಲೆಂಟ್, ಅವರು ಕೂಡ ರ್ಯಾಪ್ ಮಾಡಿದಂಥವ್ರೆ. ನಿಮ್ಮ ಕಾಂಬಿನೇಷನ್ ನಲ್ಲಿ ಏನಾದ್ರು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಹೇಗೆ ಅಂತೇಳಿ ಇಬ್ಬರಿಗೂ ಕೇಳ್ತಾ ಇದ್ದೀನಿ ಕ್ವಶನ್. ಸಿನಿಮಾ ಖಂಡಿತ. ನಾನಂತೂ ರಾಕೇಶ್ ಜೊತೆ ಆಕ್ಟ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಅವನೊಬ್ಬ ಅದ್ಭುತ ನಟ ಅಂತ ತುಂಬಾ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾನೆ. ಜೋಶ್ ಆಗಿರ್ಬೋದು, ಅಂಡ್ ವಿಲನ್ ಆಗಂತೂ ಸಕ್ಕದಾಗಿ ಮಾಡಿದ್ದಾನೆ. ಸೊ ನಾನು ಹೀರೋ ಆದ್ರೆ ಅವ್ನು ವಿಲನ್ ಆದ್ರೂ ನನಗೆ ಖುಷಿನೇ. ಇಲ್ಲ ಅವನು ಹೀರೋ ಆಗಿ ನನಗೊಂದು ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟರು ನನಗೆ ಖುಷಿನೇ. ನಾನು ರೆಡಿ ಇದ್ದೀನಿ. ಒಳ್ಳೆ ಸ್ಕ್ರಿಪ್ಟ್ ಇರಬೇಕು, ಅಂದ್ರೆ ಸುಮ್ಮನೆ ಅದ್ರಲ್ಲಿ ಮಾಡಿ ಏನೂ ಅರ್ಥ ಇರಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನಂತೂ ಖುಷಿ ಪಡ್ತೀನಿ ನಿನ್ನ ಜೊತೆ ಆಕ್ಟ್ ಮಾಡೋದಕ್ಕೆ. ರಾಕೇಶ್, ನೀವು? ಹೌದು, ಸಾಂಗ್ ಎಲ್ಲ ಅಂದ್ರೆ ನಾವಿಬ್ರು ಒಂದು 2 hours ಕೂತ್ಕೊಂಡ್ರೆ ಮಾಡಾಕ್ಬಿಡ್ತೀವಿ, ಅದೇನು ದೊಡ್ಡ ವಿಷಯನೇ ಅಲ್ಲ. ಬಟ್ ಸಿನಿಮಾ ಡೆಫಿನೆಟ್ಲಿ ಅದು ಸಖತ್ ಮಜಾ ಇರುತ್ತೆ. ನಾವು ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ರೂಪಿ ಹೀರೋ ಆಗ್ಬೇಕು, ನಾನು ವಿಲನ್ ಆಗ್ಬೇಕು. ಅದೇ ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂಡ್ ಡೆಫಿನೆಟ್ಲಿ ಒಳ್ಳೆ ಸಬ್ಜೆಕ್ಟ್ ಏನಾದ್ರು ನನಗೆ ಫ್ಲಾಶ್ ಆದ ತಕ್ಷಣ ನಿಮ್ಗೆ ಫಸ್ಟ್ ಹೇಳ್ತೀನಿ. ಮಾತಾಡ್ಕೊಂಡಿದ್ರಾ ನೀವಿಬ್ರು? ಈ ಎಲ್ಲ ವಿಚಾರಗಳು ಮಾತಾಡಿಲ್ವಾ ಅಲ್ಲಿ? ಏನಾಗುತ್ತೆ ಅದೇ ನಾವು ಇಲ್ಲ ಮಾತಾಡಿದೀವಿ. ನಮ್ಮ ಸಿನಿಮಾ ಜರ್ನಿ ಬಗ್ಗೆ ತುಂಬಾ ಮಾತಾಡಿದೀವಿ, ನಮ್ಮ ಪ್ಲಾನ್ಸ್ ಬಗ್ಗೆ ಮಾತಾಡಿದೀವಿ, ನಮ್ಗೆ ಯಾವ ತರ ಗೋಲ್ಸ್ ಇದೆ, ಯಾವ ತರ ಸಿನಿಮಾಗಳು ಮಾಡ್ಬೇಕು ನಾವು, ಆ ತರ ತುಂಬಾ ವಿಷಯ ಮಾತಾಡಿದೀವಿ. ಡೀಟೇಲ್ ಆಗಿ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಸ್ಕ್ರಿಪ್ಟ್ ಅದು ಇದು ಐಡಿಯಾಸ್ ಅಲ್ಲಿ ಮಾತಾಡೋದು ಒಳ್ಳೆ ಐಡಿಯಾ ಅಲ್ಲ. ಬಟ್ ಡೆಫಿನೆಟ್ಲಿ ಇಬ್ರು ಒಂದೇ ಇದ್ರಲ್ಲಿ ಇದೀವಿ, ಒಂದೇ ಪಾತಲ್ಲಿ ಇದೀವಿ ಅಂತ ಅನಿಸ್ತು. ಇಬ್ರು ಸ್ಟ್ರಗಲ್ ನೋಡಿದೀವಿ ಲೈಫಲ್ಲಿ, ಸಕ್ಸಸ್ ನೋಡಿದೀವಿ. ಅಂಡ್ ಇವಾಗ ಒಂದು ಹೊಸ ತರ ಎಂಟ್ರಿ ತಗೊಂಡಿದೀವಿ. ಸೊ ನನ್ನ ಲೈಫ್ ರೂಪಿ ಲೈಫ್ ಅಷ್ಟು ಡಿಫ್ರೆಂಟ್ ಅಂತ ಅನ್ಸಲ್ಲ ಈ ತರ ವಿಷಯಗಳಲ್ಲಿ. ಸುನೀಲ್ ಅನ್ನೋರು ಕರೆ ಮಾಡಿದ್ದಾರೆ. ಸುನೀಲ್ ಅವರೇ, ನಮಸ್ತೆ.
ಸುನಿಲ್ ಅವ್ರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ ಕೇಳಿಸಿದೆ ಮೇಡಮ್. ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಅಷ್ಟೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇಬ್ರಿದ್ದಾರೆ, ರೂಪೇಶ್ ಇದಾರೆ, ರಾಕೇಶ್ ಇದಾರೆ, ಮಾತಾಡಿ ಇಬ್ರ ಹತ್ರನು. ನಮ್ಮ ಇಬ್ರು ಹೀರೋಗಳಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ನಿಮಗೂ ಹೊಸ ವರ್ಷದ ಶುಭಾಶಯಗಳು. ಒಳ್ಳೆ ವಿಚಾರಗಳು ನಡೆಯೋ ತರ ಆಗ್ಲಿ ಈ ವರ್ಷ. ಓಕೆ ಸರ್, ನಿಮ್ಗೂ ಅಷ್ಟೇ. ಈ ವರ್ಷದಿಂದ ನಿಮ್ಗೆ ಒಳ್ಳೆ ಯಶಸ್ಸು ಸಿಗ್ಲಿ. ನಿಮ್ಗೆ ನೀವು ಮಾಡ್ತಾರೋ ಪ್ರಾಜೆಕ್ಟ್ಗೆಲ್ಲ ಒಳ್ಳೆ ಯಶಸ್ಸು ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಟ್ ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ರಾಕೇಶ್ ಸರ್ ನಮಸ್ತೆ ಸುನಿಲ್ ಅವರೇ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ಸೇಮ್ ಟು ಯು ಸರ್. ಈ ವರ್ಷ ಎಲ್ಲ ಕ್ಷೇತ್ರದ ಹಾವಳಿ, ಹಂಗೆ ಅಡಿಗಾರದು ಹಾವಳಿ. ಅಡಿಗಾರದೇನು ಕಮ್ಮಿ ಇರ್ಲಿಲ್ಲ. ಇಲ್ಲ 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 ಆತರ. ನೀವು ಇಷ್ಟೊಂದು ಡೀಸೆಂಟ್ ಆಗಿದ್ದೀರಾ ಅಂದ್ರೆ ಸಕ್ಕದಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದೀರಾ. ಸಖತ್ ಇಷ್ಟ ಆಯ್ತು ರಾಕೇಶ್ ಅವ್ರಿಗೂ ಮತ್ತೆ ರೂಪೇಶ್ ಇಬ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ನೀವು ಮುಂದಿನ ಪ್ರಾಜೆಕ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಇಬ್ರು ಸೇಮ್ ಕ್ವೆಶ್ಚನ್. ನಾನು ಕೇಳ್ದೆ ಏನ್ ಮಾಡ್ಬೇಕು, ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೆಕ್ಸ್ಟ್ ಒಂದಷ್ಟು ಸಾಂಗ್ಸ್ ಮಾಡ್ತೀನಿ. ನಂದು ಇನ್ನೊಂದು ಸಾಂಗ್ಸ್ ಒಂದಷ್ಟು ದಿನದಲ್ಲಿ ರಿಲೀಸ್ ಮಾಡ್ತೀನಿ. ಆ್ಯಂಡ್ ಸಿನಿಮಾ, ಡೆಫಿನೆಟ್ಲಿ ಸಿನಿಮಾ ಒಂದು ಸ್ಕ್ರಿಪ್ಟ್ ಆಲ್ರೆಡಿ ಪ್ರೀ ಪ್ರೊಡಕ್ಷನ್ ಮುಗ್ದಿದೆ. ಇನ್ನೇನು ಇವಾಗ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಆ ವರ್ಕ್ ಮಾಡ್ತೀನಿ. ವೆರಿ ಸೂನ್ ಅನೌನ್ಸ್ ಮಾಡ್ತೀನಿ. ಒಂದು ಟೀಸರ್ ಲಾಂಚ್ ಮಾಡಿದ್ದಾರೆ ಆಲ್ರೆಡಿ, ಕಾಕ್ರೋಚ್ ಅಂತ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಡೆಫಿನೆಟ್ಲಿ ಆ ಕಾಕ್ರೋಚ್ ಮೂವಿಗೆ ವರ್ಕ್ ಮಾಡ್ತೀನಿ. ವೆರಿ ಸೂನ್ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಎಸ್, ಥ್ಯಾಂಕ್ ಯು ಸುನಿಲ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ವಿಶ್ ಮಾಡಿದ್ದಕ್ಕಾಗಿ. ಜೊತೆಗೆ ಈಗ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಕೂಡ ಇನ್ನು ಇರುವಂಥದ್ದು. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ಸೀಸನ್ ಅವ್ರು ಬಂದ್ಮೇಲೆ ಏನೇನು ಆಯ್ತು ಅನ್ನುವಂಥದ್ದು. ಸೊ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳಿ, ಆ ಜವಾಬ್ದಾರಿ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ ಇದು ಬಿಗ್ ಬಾಸ್ಗೆ ಬರಬೇಕಾದ್ರೆ ನಾವು ಡಿಸೈಡ್ ಮಾಡ್ಕೊಂಡು ಬರೋದು, ಅಥವಾ ಚಾನೆಲ್ ಕಡೆಯಿಂದ ಕರೆದು ನಾವು ಡಿಸೈಡ್ ಮಾಡ್ಕೊಂಡು ಬರೋದು. ಆದ್ರೆ ಇಲ್ಲಿ ವಿನ್ ಆಗೋದು ನಮ್ಮಿಂದ ಅಲ್ಲ, ನಾವು ಡಿಸೈಡ್ ಮಾಡೋದು. ಜನರ ಪ್ರೀತಿ ಸಿಕ್ಕಿದೆ ನೋಡಿ ಎಲ್ಲಾ ಕಡೆಯಿಂದ. ಯಾಕಂದ್ರೆ ಯಾರೇ ಗೊತ್ತಿರೋದೇ ಇಲ್ಲ ನಮ್ಗೆ ಯಾರು ಏನು ಅಂತ ಹೇಳಿ. ಆದ್ರೂ ಒಂದು ನಮ್ಮನ್ನ ಟಿವಿಲಿ ನೋಡಿನೋ ಅಥವಾ OTT ನೋಡಿನೋ ನಮ್ಗೆ ಅಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪ್ರೀತಿಗೆ ನಾವು ಬೆಲೆ ಕಟ್ಟೋದಕ್ಕಾಗೋದು ಅದೇನಿಲ್ಲ. ನಾನು ಬಂದಿರೋದು ಒಂದು ಕರಾವಳಿ ಮೂಲದಿಂದ, ಒಂದು ತುಳು ರೀಜನ್ ಇಂದ. ನಾನು ಅಂದ್ಕೊಂಡಿದ್ದೆ ನಮ್ಮ ಊರವ್ರು ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ಹೊರಗೆ ಬಂದಾಗ ಗೊತ್ತಾಯ್ತು, ಓ ಮೈ ಗಾಡ್. ಅಂದರೆ ನನಗೆ ಗೊತ್ತಿತ್ತು ಊರವ್ರದ್ದು ಸಪೋರ್ಟ್ ಜೊತೆ ಕರ್ನಾಟಕ ಸಪೋರ್ಟ್ ಬೇಕೇ ಬೇಕು ನನಗೆ. ಸೊ ಗೆದ್ದಾಗ ಗೊತ್ತಾಯ್ತು, ಪ್ರತಿ ವಾರದ ಗೊತ್ತಾಗ್ತಾ ಇತ್ತು. ಹೊರಗಡೆ ಬಂದಾಗ ಎಲ್ಲೆಲ್ಲೆಲ್ಲಿಂದ ನನಗೆ ಫೋನ್ ಸಿಕ್ಕಿರಲಿಲ್ಲ. ಬಟ್ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ನವೀನ್ ಹೇಳ್ತಾ ಇದ್ದ, ಹಾಸನದಿಂದ ನಿನಗೆ ಸಪೋರ್ಟ್ ಮಾಡಿದ್ರು, ಹುಬ್ಬಳ್ಳಿಯಿಂದ ಸಪೋರ್ಟ್ ಮಾಡಿದ್ರು, ಬೆಂಗಳೂರಿಂದ. ಅಯ್ಯೋ ನಾನಂಥದ್ದು ಏನು ಮಾಡಿದೆ ಒಳಗಡೆ ಅಂತ ಅನ್ನಿಸ್ತದೆ. ಇವಾಗ ಕಾಲ್ ಬಂದಾಗ ನೋಡಿ, ಒಬ್ರು ಹುಬ್ಬಳ್ಳಿಯಿಂದ, ಒಬ್ರು ದೊಡ್ಡಬಳ್ಳಾಪುರದಿಂದ. ಇದೆಲ್ಲ ಈ ಪ್ರೀತಿ ನನಗೆ ಸಿಕ್ಕಿರೋದು ಬಿಗ್ ಬಾಸ್ ಇಂದ ಮಾತ್ರ. ಸೊ ಇದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ. ಸೊ ಅವ್ರ ಪ್ರೀತಿನ ಗಳಿಸ್ಕೊಳ್ಳೋದು ಎಷ್ಟು ಕಷ್ಟನೋ, ಉಳಿಸ್ಕೊಳ್ಳೋದು ಅದಕ್ಕಿಂತ ಡಬಲ್ ಕಷ್ಟ. ಅದನ್ನು ಉಳಿಸ್ಕೊಳ್ಳುವಂತಹ ಒಳ್ಳೆ ಕೆಲಸಗಳನ್ನಷ್ಟೇ ಮಾಡಬೇಕು ಅಂತ ಇದ್ದೀನಿ ನಾನು. ಎಸ್, ಮಾತನಾಡಿಸ್ತಾ ಹೋಗ್ತೀನಿ ಇವರಿಬ್ಬರ ಜೊತೆಗೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.